ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ಧಿಕ್ಕರಿಸಿ ತನ್ನದೇ ಆದೇಶವನ್ನು ಪಾಲಿಸುವಂತೆ ಹೇಳುವ ಯಾವುದಾದ್ರೂ ಮುಖ್ಯಮಂತ್ರಿಯನ್ನು ನೀವು ಕಂಡಿದ್ದೀರಾ? ಅಂಥವರೊಬ್ಬರು ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ, ಮಮತಾ ಬೇಗಂ ಅವರು. ನಿಮಗೆ ಗೊತ್ತು, ಇದರ ಕುರಿತಾಗಿ ಈಗಾಗಲೇ 2-3 ಸಂಚಿಕೆಗಳಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ. ಯಾವ ಪಾರ್ಥ್ ಚಟರ್ಜಿ ಮತ್ತು ಸಪನಾ ಮುಖರ್ಜಿ ಇಬ್ಬರು ಸೇರಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮಾಡಿದಂಥ ಅಗಾಧವಾದಂಥ ಭ್ರಷ್ಟಾಚಾರ. ಅದಾದ ಮೇಲೆ ಅದರ ಕುರಿತಾಗಿ ನಿರಂತರವಾಗಿ ತನಿಖೆ ನಡೆಯುತ್ತೆ, ಹೈಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಸುಪ್ರೀಂ ಕೋರ್ಟು ಇದರಲ್ಲಾಗಿರುವಂಥ ಈ ಅಪರಾಧಗಳನ್ನು ನೋಡಿ ಕೊನೆಗೆ ಇಷ್ಟೂ ಜನರನ್ನು ಆ ಹುದ್ದೆಯಿಂದ ವಜಾ ಮಾಡುವ ಹಾಗೆ ಮೊನ್ನೆ ಒಂದು ತೀರ್ಪನ್ನು ನೀಡುತ್ತೆ. ಇದು ಬರಸಿಡಿಲು ಎರಗಿದ ಹಾಗೆ ಮಮತಾ ಬೇಗಂ ಅವರ ಸರ್ಕಾರಕ್ಕೆ. ಇದರಿಂದ ವಿಚಲಿತರಾಗೋದಿಲ್ಲ ಮಮತಾ ಬೇಗಂ. ಇದರಿಂದ ಸುಪ್ರೀಂ ಕೋರ್ಟ್ ಯಾವಾಗ ಇಂಥದ್ದೊಂದು ತೀರ್ಪನ್ನು ಕೊಡುತ್ತೋ ಮಮತಾ ಬೇಗಂ ಕುಸಿದು ಹೋಗಬೇಕಾಗಿತ್ತು. ಏಕೆಂದರೆ ಸುಮಾರು 26,000 ಕುಟುಂಬಗಳು ಇದರಿಂದ ನರಳಬೇಕಾದಂಥ ಸ್ಥಿತಿ ಬರುತ್ತೆ. ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಆದರೆ ಮಮತಾ ಬೇಗಂ ಅವರು ಸಭೆ ಕರೀತಾರೆ. ಸಭೆ ಕರೆದು ಇವರಿಗೆಲ್ಲ ನೌಕರದಾರರಿಗೆ ಹೇಳ್ತಾರೆ, ಶಿಕ್ಷಕರು ಮತ್ತು ಶಿಕ್ಷಕೇತರರು ಎಲ್ಲ ಸೇರಿ 26,000 ಜನ, ಅವರು 25,800 ಚಿಲ್ಲರೆ ಏನೋ ಇದೆ ನಂಬರ್. ಹೇಳ್ತಾರೆ, ನಾನು ನಿಮಗೆ ಯಾರಿಗೂ ರಿಲೀವ್ ಮಾಡಿಲ್ಲ, ಅಂದರೆ ನಿಮ್ಮನ್ನು ಉಚ್ಚಾಟನೆ ಮಾಡಿಲ್ಲ, ನಿಮ್ಗೆ ಯಾರಿಗೂ ಪತ್ರ ಕೊಟ್ಟಿಲ್ಲ. ಆದ್ದರಿಂದ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ. ಶಿಕ್ಷಕರಾಗಿದ್ದರೆ ಶಿಕ್ಷಕರ ಕೆಲಸವನ್ನು ಮಾಡಿ, ಶಿಕ್ಷಕೇತರರಾಗಿದ್ದರೆ ಶಿಕ್ಷಕೇತರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದಾಗಿ ನೋಡ್ಕೋತೀವಿ. ಆದ್ದರಿಂದ ನೀವು ಇದರಿಂದ ಗಾಬರಿ ಆಗಬೇಕಾಗಿಲ್ಲ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಆದ ವ್ಯಕ್ತಿ ಈ ದೇಶದ ನ್ಯಾಯಾಂಗಕ್ಕೆ ಈ ರೀತಿಯ ಅಗೌರವವನ್ನು ತೋರಿಸಿದ್ದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಯಾರಾದರೂ ಇದರ ಕುರಿತಾಗಿ ರಿವ್ಯೂ ಪಿಟಿಷನ್ ಹಾಕಿ ಅದರ ಕುರಿತಾಗಿ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಇದರ ಕುರಿತಾಗಿ ಇನ್ನಷ್ಟು ಇದಕ್ಕೆ ಕ್ರಮ ಕೈಗೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಆದರೆ ನೀವು ಯಾರೂ ರಿಲೀವ್ ಆಗಬೇಡಿ, ನಿಮ್ಮನ್ನು ಉಚ್ಚಾಟಿಸಿಲ್ಲ, ನಿಮಗೆ ನಾವು ವಜಾ ಆಗಿದ್ದೀರಿ ಅನ್ನುವಂಥ ಪತ್ರವನ್ನು ಕೊಟ್ಟಿಲ್ಲ, ನೀವು ಹೆದರ್ಕೋಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಇವರು ದಾರಿ ತಪ್ಪಿಸಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಇದನ್ನು ನೋಡಿ ಯಾರು ಇದರಿಂದ ಸಮಸ್ಯೆಗೆ ಅನುಭವಿಸಿದಾರೋ, ಈ ಶಿಕ್ಷಕರ ನೇಮಕಾತಿಯಲ್ಲಿ ಯಾರಿಗೆ ಜಸ್ಟಿಸ್ ಸಿಕ್ಕಿಲ್ವೋ ಅಂಥವರು ಹೈಕೋರ್ಟಿಗೆ ಮತ್ತೆ ಮೊರೆ ಹೋಗ್ತಾರೆ. ಏನಂತ, ಈ ರೀತಿಯಾಗಿ ಇವರು ಕೆಲಸದಿಂದ ಇನ್ನೂ ಕೂಡ ಅವ್ರನ್ನ ವಜಾ ಮಾಡಿಲ್ಲ, ಆದ್ದರಿಂದ ಇದರ ಕುರಿತು CBI ತನಿಖೆಯಾಗಬೇಕು ಅಂತ. ಈಗ CBI ತನಿಖೆಗೆ ಕೂಡ ಸುಪ್ರೀಂ ಕೋರ್ಟು ತಡೆಯಾಜ್ಞೆಯನ್ನು ನೀಡಿದೆ. ಅಂದರೆ ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳ ಅನ್ನುವುದನ್ನು ಪ್ರತ್ಯೇಕವಾದ ರಾಷ್ಟ್ರ ಅಂತ ತಮಗೆ ತಾವೇ ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಅದು ಸುಪ್ರೀಂ ಕೋರ್ಟಿನ ಅಧೀನದಲ್ಲಿ ಬರೋದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿ ಅವರಿದ್ದಾರೆ. ಇದರ ಮಧ್ಯೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಇವತ್ತು ಯಾವುದೇ ಸಮಸ್ಯೆ ಇಲ್ಲದೆ ವಕ್ಫ್ ಕಾಯ್ದೆ ಜಾರಿಯಾಗಿದೆ. ನಿನ್ನೆನೇ ಅದರ ಅಧಿಸೂಚನೆ ಪ್ರಕಟಗೊಂಡಾಗೋಯ್ತು. ಈಗಾಗಲೇ ಟ್ರಿಬ್ಯುನಲ್ಗಳು ಯಾವಿದಾವೆ ಎಲ್ಲ ಕೂಡ ರದ್ದಾಗಿಬಿಡ್ತವೆ. ಹೊಸ ಟ್ರಿಬ್ಯುನಲ್ ನೇಮಕಾತಿ ಮಾಡಬೇಕಾಗತ್ತೆ. 2 ಮುಸಲ್ಮಾನೇತರರು ಸದಸ್ಯರಾಗ್ತಾರೆ, ಮಹಿಳೆಯರು ಸೇರ್ಕೋತಾರೆ. ಅದು ಈಗೇನು ಹೊಸ ತಿದ್ದುಪಡಿಯ ಕಾಯ್ದೆ ಅದರ ಪ್ರಕಾರ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಮಾಡ್ತಾರೆ. ಇದ್ರ ಕುರಿತಾಗಿ ಎಲ್ಲ ಕಡೆ ಪ್ರತಿಭಟನೆಗಳನ್ನು ಮಾಡಿದರು. ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಹಾನಿ ಮಾಡುವಂಥ ಕೆಲಸ ಎಲ್ಲೂ ನಡೆಯಲಿಲ್ಲ. ಆದರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್ನಲ್ಲಿ ಜಂಗೀಪುರ್ ಎನ್ನುವಂಥಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಬಾಂಧವರು ರೊಚ್ಚಿಗೆದ್ದು ಬಿಡ್ತಾರೆ. ಹಿಂದೂಗಳ ಮನೆ ಮೇಲೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ತಡೆಯಲಿಕ್ಕೆ ಹೋದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗತ್ತೆ, ಅವರ ವಾಹನಗಳಿಗೆ ಬೆಂಕಿ ಹಚ್ಚಲಾಗತ್ತೆ. ಇಡೀ ವಾತಾವರಣ ಉದ್ರಿಕ್ತಗೊಂಡಿದೆ. ಇಡೀ ದೇಶದಲ್ಲಿ ಇಷ್ಟೊಂದು ರಾಜ್ಯ ಇದ್ದಾವೆ, ಯಾವ ರಾಜ್ಯದಲ್ಲಿಯೂ ಈ ರೀತಿಯಾಗಿ ಕಾನೂನು ಮತ್ತು ವ್ಯವಸ್ಥೆಯ ಸಮಸ್ಯೆ ಆಗಿರೋದಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇಂಥದ್ದೊಂದು ಸಮಸ್ಯೆ ಉಂಟಾಗತ್ತೆ. ಅಲ್ಲಿ ರಾಮನವಮಿಯ ಶೋಭಾಯಾತ್ರೆ ಮಾಡ್ತೀನಿ ಅಂದ ತಕ್ಷಣ ಅಲ್ಲಿಯ ಸರ್ಕಾರ ಹೇಳುತ್ತೆ, ಇಲ್ಲ ನೀವು ಮಾಡುವ ಹಾಗಿಲ್ಲ, ಏಕೆಂದರೆ ನೀವು ಮಾಡುವುದರಿಂದ ಬಾಂಧವರು ಉದ್ರಿಕ್ತಗೊಂಡು ಕಲ್ಲು ತೂರಾಟ ನಡೆಸ್ತಾರೆ, ಗಲಭೆ ಉಂಟಾಗ್ತವೆ. ಆದ್ದರಿಂದ ಈ ಹಿಂದೆಯೂ ನಿಮಗೆ ಅನುಮತಿ ಕೊಟ್ಟಿಲ್ಲ, ಈ ಬಾರಿನೂ ಕೊಡೋದಿಲ್ಲ ಅಂತ ಸರ್ಕಾರ ಹೇಳಿಬಿಡುತ್ತೆ. ಆವಾಗ ಹಿಂದೂ ಸಮಾಜದ ಬಾಂಧವರು ಹೋಗಿ ಕೋರ್ಟಿನ ಮೊರೆ ಹೋಗ್ತಾರೆ. ಮೊನ್ನೆ ನಡೆದಂಥ ಘಟನೆ 3 ದಿವಸ 4 ದಿವಸ ಹಿಂದಿನ ಘಟನೆ ಇದು.
ಕೋರ್ಟಿಗೆ ಮೊರೆ ಹೋಗಿ ನಮ್ಮ ಧಾರ್ಮಿಕ ಹಕ್ಕು ಬೇರೆದವ್ರಿಗೆ ಹೇಗಿದೆ ಹಾಗೆ ನಮಗೂ ಧಾರ್ಮಿಕ ಹಕ್ಕಿದೆ, ನಮ್ಮ ರಾಮನವಮಿಯ ಉತ್ಸವವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಅಡೆತಡೆಗಳು ಬರಬಾರದು ಅಂತ ಯಾವಾಗ ಕೋರ್ಟಿಗೆ ಮೊರೆ ಹೋಗಲಾಗುತ್ತೋ ಕೋರ್ಟು ಅದಕ್ಕೆ ಅನುಮತಿಯನ್ನು ನೀಡಲಾಗತ್ತೆ. ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ, ಅದರಲ್ಲೂ ವಿಶೇಷವಾಗಿ ಕಲ್ಕತ್ತಾದಲ್ಲಿ ಭಾಳ ದೊಡ್ಡ ಮಟ್ಟದ ವಿಜೃಂಭಣೆಯ ಶೋಭಾಯಾತ್ರೆ ನಡೆಯುತ್ತೆ ರಾಮನವಮಿ ಹಬ್ಬದ್ದು. ಈಗ ಏನಾಗಿದೆ ಅಂದರೆ 30ರಿಂದ 35% ಇರುವಂಥ ಮುಸಲ್ಮಾನರ ಮತಗಳ ಮೇಲೆ ನಿರ್ಭರಗೊಂಡಿರುವಂಥ ಮಮತಾ ಬೇಗಂ 65% ಹಿಂದೂಗಳ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸ್ಥಿತಿಗತಿ ಒದಗಿ ಬಂದಿದೆ. ಏಕೆಂದರೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ರೇಪ್ ಕೇಸ್ನ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ಯಾರಿದ್ದಾರೆ, ನಿರ್ಣಾಯಕ ಮತಗಳು ಯಾವಿದ್ದಾವೆ, ಅವರೆಲ್ಲರೂ ಬೀದಿಗಿಳಿತಾರೆ. ಬೀದಿಗಿಳಿಯೋದು ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಪಾಠ ಕಲಿಸಬೇಕು ಅನ್ನುವಂಥ ಭಾಷಣಗಳು ನಡೀಲಿಕ್ಕೆ ಶುರು ಆಗ್ತವೆ. ಹಿಂಸಾ ರಾಜಕಾರಣದ ಮೂಲಕ ಮಮತಾ ಬೇಗಂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದದ್ದು ತಮಗೆಲ್ಲ ಗೊತ್ತಿರೋ ವಿಚಾರ. ಇಂಥ ಮಮತಾ ಬೇಗಂ ಮುಸಲ್ಮಾನರನ್ನು ಇಟ್ಟುಕೊಂಡು TMC ಕಾರ್ಯಕರ್ತರು ಅಂಥೇಳಿ ಹಿಂದೂಗಳ ಮೇಲೆ ಎರಗಿಸುವ ಮೂಲಕ ಹೆದರಿಸಿ ದಬ್ಬಾಳಿಕೆ ಮಾಡಿ ರಾಜಕಾರಣ ಮಾಡ್ಕೊಂಡು ಬಂದವ್ರಿಗೆ ಈ ಬಾರಿ ಅಂಥದ್ದೊಂದು ಅವಕಾಶ ಇಲ್ಲದಾಗಿ ಕಾಣಿಸ್ತಾ ಇರೋದ್ರಿಂದ ಹಿಂದೂಗಳನ್ನು ಓಲೈಸುವ ಪ್ರಕ್ರಿಯೆಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಒಂದು ಚುನಾವಣೆ ಹೇಗೆ ಒಬ್ಬ ವ್ಯಕ್ತಿಯ ಛದ್ಮವೇಷವನ್ನು ಅನಾವರಣಗೊಳಿಸತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿಮಗೆ ಬೇರೆ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೇ ಪಶ್ಚಿಮ ಬಂಗಾಳದಲ್ಲಿ ರಾಜಕಾರಣ ಮಾಡಿದರೂ ಕೂಡ ಅಲ್ಲಿಯ ಭದ್ರಲೋಕ್ ಅಂತೇನಿದೆ, ಆ ಜನಾಂಗದವರನ್ನ, ಆ ಸಮುದಾಯವನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ದುರ್ದೈವ ಏನಂದರೆ ಈ ಭದ್ರಲೋಕ್ನ ಚಿಂತಕರು, ಈ ಭದ್ರಲೋಕ್ನ ವಿಚಾರವಾದಿಗಳು, ಅಲ್ಲಿಯ ಮಧ್ಯಮ ವರ್ಗೀಯರು ಇಷ್ಟು ವರ್ಷವೂ ಕೂಡ ಮಮತಾ ಬೇಗಂ ಅವರು ಭ್ರಷ್ಟಾಚಾರಿ ಅಲ್ಲ, ಭ್ರಷ್ಟೇ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಇಲ್ಲಿವರೆಗೂ ಆಯ್ಕೆ ಮಾಡ್ಕೊಂಡು ಬಂದಿದ್ದರು. ಮೊಟ್ಟ ಮೊದಲ ಬಾರಿಗೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಸಂದರ್ಭದಲ್ಲಿ ಅವರೆಲ್ಲ ಬೀದಿಗಿಳಿತಾರೆ. ಬೀದಿಗಿಳಿದು ಮಮತಾ ಬೇಗಂ ವಿರುದ್ಧ ಧಿಕ್ಕಾರವನ್ನು ಕೂಗಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಆ ರೀತಿ ಆಗುತ್ತೋ ಆವಾಗ ಎಚ್ಚೆತ್ತುಕೊಂಡಂಥ ಮಮತಾ ಬೇಗಂ ಅವ್ರನ್ನ ಓಲೈಸುವ ಪ್ರಕ್ರಿಯೆಗೆ ತೊಡ್ಕೋತಾರೆ. ಈಗ ಸಮಸ್ಯೆ ಉಂಟಾಗಿದ್ದೇನಪ್ಪ ಅಂತಂದರೆ, ಒಂದು ಕಡೆ ಮುಸಲ್ಮಾನರ ಮತಗಳು ಏನು ಧ್ರುವೀಕರಣಗೊಂಡಿದ್ದಾವೋ ಅದರ ಮೇಲೆ ಸಂಪೂರ್ಣ ನಿರ್ಭರ ಆದರೆ ಹಿಂದೂಗಳ ಮತ ಹೊರಟು ಹೋಗ್ತವೆ. ಹಿಂದೂಗಳ ಮೇಲೆ ಸಂಪೂರ್ಣ ನಿರ್ಭರ ಆದರೆ ಮುಸಲ್ಮಾನರು ತನ್ನ ಬಗ್ಗೆ ಈ ಬಾರಿ ಬಲವನ್ನು ತೋರಿಸದೇ ಇರಬಹುದು. ಏಕೆಂದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ ಸೆಣಸಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ. CPM ಕೂಡ ಅದೇ ನಿಟ್ಟಿನಲ್ಲಿ ತನ್ನ ಕಾರ್ಯಶೈಲಿಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ನಡೆಸ್ತಾ ಇದೆ. ಇಷ್ಟು ದಿವಸ ಯಾವ CPM ಕಾಂಗ್ರೆಸ್ಸಿಗೂ ಬಗ್ಗಲಾರದಂಥ ಮಮತಾ ಬೇಗಂ ಈ ಬಾರಿ ಸೌಮ್ಯವಾಗಿ ಹೇಗಾದರೂ ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಡೀ ದೇಶದ ರಾಜಕಾರಣ ಒಂದು ಕಡೆ ಆದರೆ ಮಮತಾ ಬೇಗಂನ ಪಶ್ಚಿಮ ಬಂಗಾಳದ್ದೇ ಇನ್ನೊಂದು ಕಡೆ. ಯಾಕೆ ಹಿಂದೂಗಳು ಎಚ್ಚೆತ್ತಿದ್ದಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಪಕ್ಕದಲ್ಲಿರುವಂಥ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯದಾದಂಥ ದೌರ್ಜನ್ಯ ನಡೆಯುತ್ತೋ ಅದನ್ನು ಪಕ್ಕದಲ್ಲಿಯೇ ನಿಂತು ನೋಡಿದಂಥ ಜನ ಪಶ್ಚಿಮ ಬಂಗಾಳದ ಹಿಂದೂಗಳು. ಎಲ್ಲಿ ನಾವು ಅಲ್ಪಸಂಖ್ಯಾತರಾದರೆ ಅದೇ ಸ್ಥಿತಿ ನಮಗೆ ಇಲ್ಲಿ ಬರುತ್ತೋ, ನಮ್ಮ ಅಸ್ತಿತ್ವವೇ ಸಮಸ್ಯೆಗೆ ಎಡೆಯಾಗುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ಅವರು ಎಚ್ಚೆತ್ತುಕೊಳ್ಳುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆ ಈ ದೇಶದಲ್ಲಿ ನಿರ್ಣಾಯಕವಾದ ಚುನಾವಣೆ. ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.